ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆದಂತಹ ಪ್ರಕರಣ ಘಟನೆ ವೇಳೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ ಕೂಡ ಸ್ಥಳದಲ್ಲೇ ಇದ್ರು. ಘಟನೆ ಬಗ್ಗೆ ಪಬ್ಲಿಕ್ ಟಿವಿಗೆ ರಜತ್ ವಿವರಿಸಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ನ್ಯಾಯ ಕೇಳಲು ನಾನು ಹೋಗಿದ್ದೆ. ನಾನು ಯಾರ ಬಗ್ಗೆಯೂ ಕೂಡ ಅಲ್ಲಿ ತಪ್ಪಾಗಿ ಮಾತನಾಡಿಲ್ಲ. ಯೂಟ್ಯೂಬರ್ಸ್ ಜೊತೆ ಮಾತನಾಡುವಾಗ ಏಕಾಏಕಿ ಗುಂಪೊಂದು ಬಂತು, ನನ್ನ ಮೇಲೆ ಹಲ್ಲೆಗೆ ಮುಂದಾಯಿತು. ಹಲ್ಲೆ ಮಾಡಿರುವುದಕ್ಕೆ ನನ್ನ ಬಳಿ ಸಾಕ್ಷ್ಯಗಳು ಕೂಡ ಇದೆ ಅಂತ ಪಬ್ಲಿಕ್ ಟಿವಿಯ ಬಳಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಏಕಾಏಕಿ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಆಗುತ್ತೆ. ಆ ಘಟನಾ ಸ್ಥಳದಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಕಿಶನ್ ಕೂಡ ಇರ್ತಾರೆ. ರಜತ್ ಕಿಶನ್ ಅವರು ಅಲ್ಲಿಗೆ ಯಾಕೆ ಹೋಗಿದ್ರು, ಘಟನಾ ಸ್ಥಳದಲ್ಲಿ ಅಸಲಿಗೆ ಆಗಿದ್ದೇನು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಜತ್ ಅವರು ಇದ್ದಾರೆ. ಬನ್ನಿ ಮಾತನಾಡಿಸ್ತೀನಿ. ಅಲ್ಲಿ ಏನಾಯಿತು ವಿವರಿಸಿ. ಮೇಡಮ್ ಏನಿಲ್ಲ, ನಾನು ಆ್ಯಕ್ಚುಲಿ ಅದನ್ನು ತುಂಬ ದಿವಸದಿಂದ ಹೋಗಬೇಕು ಅಂತ ಮನಸ್ಸಲ್ಲಿತ್ತು ನನಗೆ. ಸೌಜನ್ಯ ಅವರ ತಾಯಿನ ಭೇಟಿ ಮಾಡಬೇಕು ಅಂತ. ಬಟ್ ಶೂಟಿಂಗ್ಗಳು ಇದ್ದಿದ್ದ ಕಾರಣ ನನ್ನ ಕೈಲಿ ಹೋಗೋಕ್ಕಾಗಲಿಲ್ಲ. ಕಂಟಿನ್ಯೂಸ್ ಡೇಟ್ಸ್ ಇತ್ತು, ಆಮೇಲೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಅದಾದಮೇಲೆ ನಿನ್ನೆನೂ ನನಗೆ 4 ಗಂಟೆ ಬೆಳಗಿನ ಜಾವವರೆಗೂ ಶೂಟ್ ಇತ್ತು. ಆ ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದು ಸ್ನಾನ ಮಾಡಿಕೊಂಡು ನನ್ನ ಫ್ರೆಂಡ್ಸು ಎಲ್ಲ ರೆಡಿಯಾಗಿದ್ದರು. ಸರಿ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಹೋದ್ವಿ, ಇಲ್ಲಿಂದ ಹೊರಟ್ವಿ. ಎಲ್ಲ ಮುಗೀತು, ಆರಾಮಾಗಿ ಆಚೆ ಬಂದ್ವಿ. ಅಲ್ಲಿ ಸ್ವಲ್ಪ ಜನ ಪ್ರೆಸ್ ಅವರೆಲ್ಲ ಇದ್ದರು. ಅವ್ರನ್ನ ಮಾತಾಡಿಸ್ಕೊಂಡು ನನಗೆ ಅರ್ಜೆಂಟಾಗಿ ವಾಪಸ್ ಬರಬೇಕಾಯಿತು. ತಿರ್ಗಾ ನನಗೆ ಇವತ್ತು ಶೂಟ್ ಇತ್ತು. ಸರಿ ಅಲ್ಲಿ ಇಲ್ಲ, ಅವ್ರು ಬಿಡಲಿಲ್ಲ. ಸರ್ ಒಂದೊಂದು ಬೈಟ್ ಕೊಡಿ ಸರ್, ಅದು ಇದು ಆಯಿತು ಸರಿ ಅಂತ ಮಾತಾಡಿಬಿಟ್ಟೆ. ಮಾತಾಡಿದ್ಮೇಲೆ ಮೇನ್ ಎಂಟ್ರೆನ್ಸಿಗೆ ಬಂದಾಗ ತಿರ್ಗಾ ಅಲ್ಲಿ ಯೂಟ್ಯೂಬರ್ಸ್ ಇದ್ದರು. ಅಲ್ಲಿ ಯೂಟ್ಯೂಬರ್ಸು ಬಿಡಲಿಲ್ಲ. ಸರ್ ಒಂದು ಬೈಟ್ ಕೊಡಿ ಸರ್, ಅಲ್ಲಿ ನೀವು ಮಾತಾಡಿದ್ದೀರಾ, ನಮಗೆ ಕೊಡದೆ ಹೋಗ್ಬಿಡಿ, ಹಂಗೆ ಹಿಂಗೆ ಅಂತ. ಸರಿ ಅವ್ರು ಬೇಜಾರು ಮಾಡ್ಕೊತಾರೆ ಅಂತ ಸರಿ ಗಾಡಿಯಿಂದ ಇಳಿದೆ. ಎಲ್ಲ ಮಾತುಕತೆ ಎಲ್ಲ ಆಯಿತು. ಆದಮೇಲೆ ಏನಾಯಿತು ಅಂದರೆ ಒಂದು 2 ಸ್ಕಾರ್ಪಿಯೋ, ಆಮೇಲೆ ಒಂದು 4 ಆಟೋ, ಆಮೇಲೆ ಒಂದು ಓಮ್ನಿ, ಆಮೇಲೆ ಒಂದು 7-8 ಗಾಡಿಗಳು ಬಂತು. ಗಾಡಿಗಳಲ್ಲೆಲ್ಲ 3 ಜನ ಇದ್ದರು. ಒಂದು 50-60 ಅಂದ್ಕೊಳ್ಳಿ, ಒಂದು 65 ಜನ ಅಪ್ರಾಕ್ಸಿಮೇಟ್ಲಿ ಬಂದರು. ಅದರಲ್ಲಿ ಸ್ವಲ್ಪ ಜನ ಬಂದು ನಾನು ಮಾತಾಡಿಸ್ಕೊಂಡು ಪಾಪ ಹೋದರು. ಸರ್ ನೋಡಿದ ಖುಷಿ ಆಯಿತು, ಅದೆಲ್ಲ ಮಾತಾಡೋದು ಎಲ್ಲ ಮುಗಿದೋಯ್ತು. ಇನ್ನೇ ನಾನು ಓಡೋ ಟೈಮಲ್ಲಿ ಇವ್ರು ಬಂದರು, ಒಬ್ಬ ಯೂಟ್ಯೂಬರ್ ಬಂದರು. ಬಂದಾದ್ಮೇಲೆ ಅವ್ರು ಬೈಟ್ ತೊಗೊತಾಯಿದ್ರು. ಬೈಟ್ ತೊಗೊಂಡು ನಂತರ ಏನಾಯಿತು, ನಾನು ಗಾಡಿ ಹತ್ತಬೇಕು ಅಂದಾಗ ಇವ್ರು ಬಂದು ಏಕಾಏಕಿ ಯೂಟ್ಯೂಬರ್ಸ್ ಮೇಲೆ ಬಿದ್ದರು. ನಾನು ಏನಕ್ಕೆ ಮಾಡ್ತವ್ರೆ, ನನಗೇನು ಐಡಿಯಾನೇ ಇಲ್ಲ ಏನು ವಿಷಯಕ್ಕೆ ಏನು ಕತೆ ಅಂತ. ಸರಿ ಬಂದರು, ಸೀದಾ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ನಾನು ತಡೆದೆ. ಇಲ್ಲ ಏನು ಹೊಡಿತಾ ಇದ್ದೀರಾ, ಒಂದು ನಿಮಿಷ ಇರಿ. ಹೊಡೆದ್ರು. ಹೌದು, ಏನೋ ಅವರು ಭಾಷೆಯಲ್ಲಿ ಏನೋ ಮಾತಾಡ್ಕೊತಾ ಇದ್ರು ತುಳುವಲ್ಲಿ. ಸೊ ನನಗದು ಅರ್ಥ ಆಗಿಲ್ಲ. ಆಮೇಲೆ ಏಕಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಯಾಕೆ ಹೊಡಿತಾ ಇದ್ದೀರಾ, ಒಂದು ನಿಮಿಷ ಇರಿ. ನನ್ನ ಕಣ್ಣೆದುರಿಗೆ ನಾನು ಅಲ್ಲೇ ಇದ್ದೆ, ನಾನೇ ಪ್ರತ್ಯಕ್ಷ ಸಾಕ್ಷಿ, ನಾನು ಅಲ್ಲಿದ್ದೆ. ಏಕಾಏಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿ ನಾನು ಏನು ಹೊಡಿತಾ ಇದ್ರು, ಒಂದು ನಿಮಿಷ ಇರಿ ಅಂತ ಹೇಳ್ತಾ ಇದ್ದೀನಿ. ಹೇಳಿದ್ರೂ ಕೇಳದೆ ಪಾಪ ಎರ್ರಾಬಿರಿ ಹೊಡೆದ್ರು, ಸಿಕ್ಕಾಪಟ್ಟೆ ಹೊಡೆದ್ರು. ಆಮೇಲೆ ನಾನು ತಡೆಯೋಕ್ಕೆ ಹೋದಾಗ ನನ್ನನ್ನು ಸಹಿತ ಬಿಡ್ತಾಯಿಲ್ಲ. ಕರ್ಕೊಂಬಂದು ನನ್ನ ಕಾರಲ್ಲಿ, ಸರ್ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ, ನಿಮ್ಮ ಮೇಲೆ ಮರ್ಯಾದೆ ಇದೆ, ನೀವು ಈ ಥರ ಮಾಡಬೇಡ್ರಿ, ಇವ್ರ ಜೊತೆ ಸೇರಿಬಿಡ್ರಿ. ಅಲ್ಲ, ನಾನೇನು ಮಾಡ್ತಾಯಿದ್ದೀನಿ ತಪ್ಪು, ನಾನೇನು ಸೇರ್ತಾ ಇದ್ದೀನಿ? ಫಸ್ಟ್ ಆಫ್ ಆಲ್ ನೀವು ಏನು ಹೊಡಿತಿದ್ದೀರಾ, ಹೊಡಿಬೇಡ್ರಿ ಅಂತ ಹೇಳಿದ್ರು. ಕೇಳಿದೆ. ಕಾರ್ ಓಪನ್ ಮಾಡಿ ನನ್ನ ಕೂಡ್ಸೇಬಿಟ್ರು ಕಾರಲ್ಲಿ. 4-5 ಜನ ಕೂಡ್ಸೇಬಿಟ್ರು. ನಾನು ತಿರ್ಗಿ ಆಚೆ ಬರೋಕ್ಕೂ ಬಿಡ್ತಾಯಿಲ್ಲ. ಆಮೇಲೆ ಕೊನೆಗೆ ನನ್ನ ಫ್ರೆಂಡ್ ಇದ್ದವನು ಏನು ಮಾಡ್ದ, ಬೇಡ ಅವರು ಆಗಲೇ ಕೈ ಇಡೋಕ್ಕೆ ಸ್ಟಾರ್ಟ್ ಮಾಡೋರು ಎಲ್ಲರ ಮೇಲೂ, ತಪ್ಪಾಗುತ್ತೆ ಆಮೇಲೆ ನಮ್ಮ ಮೇಲೆಲ್ಲ, ನೀನು ಫಸ್ಟು ಗಾಡಿ ಹತ್ತೋದು. ನಾನು ಗಾಡಿ ಹತ್ಸ್ಬಿಟ್ರು. ಸರಿ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ರೈಟ್ ತೊಗೊಂಡೆ. ಅಲ್ಲಿ ನೋಡ್ರೆ ಅದೇ ಪೊಲೀಸ್ ಸ್ಟೇಷನ್ನು. ಸರಿ ನಾನು ಇಳಿದ್ಬಿಟ್ಟು ಒಂದು ನಿಮಿಷ ಇನ್ನೊಂದು ತಿರ್ಗಾ ಅದರಿಂದ ಪ್ರೆಸ್ಸವ್ರು ಬಂದರು. ನಾನು ಹೇಳಿದೆ, ನೋಡಿ ಆಗಲೇ ಪ್ರೆಸ್ಸವ್ರು ಹೊಡಿತವ್ರೆ, ಇವಾಗ ನಿಮ್ಮದು ಆಮೇಲೆ ಕೈಗೆ ಮಾಡ್ಬಿಟ್ಟವ್ರು, ಬೇಡ ಇವಾಗ ಬೈಟ್ಸ್ ಬೇಡ ಅಂದಾಗ ಕರೆಕ್ಟಾಗಿ ಪೊಲೀಸವರು ಆಚೆ ಬಂದರು. ಇನ್ಸ್ಪೆಕ್ಟರ್ ಅನ್ಸುತ್ತೆ ಅವರು ಬಂದಿದ್ದವರು. ಅವ್ರು ನನ್ನ ಕೇಳಿದ್ರು, ಏನು ರಜತ್ ಇಲ್ಲಿ ಅಂತ ಹೇಳಿದ್ರು. ನಾನು ಇಲ್ಲ ಸರ್, ಅಲ್ಲೇನೋ ಕೆಳಗೆ ಜಗಳ ಆಗ್ತಿದೆ, ಫಸ್ಟ್ ಅಲ್ಲೋಗಿ ನೋಡಿ ಅಂತ ಹೇಳಿದ್ದಕ್ಕೆ ಅವ್ರು ಯೂಟರ್ನ್ ತೊಗೊಂಡು ಹೋಗಿದ್ದು. ನನಗೆ ಇಷ್ಟೇ ಪಿಕ್ಚರ್ ಗೊತ್ತು. ಆಮೇಲೆ ಅಲ್ಲಿದ್ದವರು ಒಂದು 4-5 ಜನ ಪೊಲೀಸವರು, ಸರ್ ನೀವು ಹೊರಟುಬಿಡಿ, ತುಂಬ ದೊಡ್ಡ ಜಗಳ ಆಗ್ತಿದೆ, ನೀವು ಹೊರಟುಬಿಡಿ ಆಯಿತು ಅಂತ ನಾನು ಬಂದ ಮೇಲೆ ನಾವು ಟ್ರಾವೆಲಿಂಗ್ ಇದ್ದಾಗ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ, ಬೆಳವಣಿಗೆ ಆಗಿರೋದು ಅವ್ರ ಮೇಲೆ ಆಪಾದನೆ ಬರ್ತಾ ಇದೆಯಂತೆ. ಬಟ್ ನನಗೆ ಅವರು ಯಾರ ಕಡೆಯವರು ಏನು ಕಡೆಯವರು ನನಗೆ ಗೊತ್ತಿಲ್ಲ. ಓಕೆ, ಬಟ್ ಆದರೆ ನಾನು ಅವ್ರನ್ನ ನೋಡಿದ್ದೀನಿ, ಇದು ಯಾರ್ಯಾರು ಮಾಡಿದ್ರು ಅಂತ. ಬಟ್ ಆದರೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಪಾಪ ಅವ್ರೇನು ತಪ್ಪು ಮಾಡಿದರು. ಬಟ್ ಇವಾಗ ಕ್ಷೇತ್ರಕ್ಕೆ ಮರ್ಯಾದೆ ಕೊಡ್ರಿ, ಕ್ಷೇತ್ರಕ್ಕೆ ಒಂದು ಗೌರವ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಕ್ಷೇತ್ರದಲ್ಲಿ ದಾಂಧಲೆ ಎಬ್ಬರಿಸ್ತಾ ಇರೋದು, ಜಗಳ ಮಾಡ್ತಾ ಇರೋದು ಇವರಲ್ವಾ, ಅದು ತೀರಾನೇ ತಪ್ಪಾಗುತ್ತೆ. ಆಮೇಲೆ ನನಗೆ ನಿನ್ನೆಯಿಂದ ತುಂಬ ಥ್ರೆಟ್ನಿಂಗ್ ಕಾಲ್ಸು, ಮೆಸೇಜ್ಗಳು, ಮರ್ಡ್ರ್ ಮಾಡ್ತೀವಿ ಅದು ಇದು ಅಂತ. ಪಾಪ ಅವ್ರು ಯಾರೋ, ಅವ್ರ ಹೆಸರು ಬೇಡ, ಅವ್ರು ನಮ್ಗೆ ಅಜ್ಜಿ ವಯಸ್ಸಿರುತ್ತೆ ಪಾಪ, ಅವರು ನನಗೆ ಥ್ರೆಟನ್ ಮಾಡ್ತವ್ರೆ, ನಿಮ್ಮ ಕೊಲೆ ಮಾಡಿಬಿಡ್ತೀವಿ. ಆಮೇಲೆ ಕರಾವಳಿ ಹೆಸರು ಹೇಳ್ತಾ ಇದ್ದಾರೆ. ನಾನು 2016-2017 ಗೆಸ್ಟಾಗಿ ಬಂದಿದ್ದವನು ಕರಾವಳಿಲಿ. ಆಮೇಲೆ ಆ ಜನರ ಬಗ್ಗೆ ನನಗೆ ಗೊತ್ತು, ಅಪಾರವಾದ ಗೌರವ ಇದೆ ನನಗೆ ಆ ಜನರ ಮೇಲೆ.
ಅವ್ರು ಬಂದಾಗ ಎಷ್ಟು ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ, ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ಅಂತ. ಆ ಭಾಗದ ಹೆಸರು ತಗೊಂಡು ಅವ್ರನ್ನ ಒಂದು ರೊಚ್ಚಗೆಬ್ರಿಸೋದಾಗಲಿ. ಆಮೇಲೆ ಮಂಡ್ಯ ಕೇಳ್ತವ್ರೆ, ಇದು ಮಂಡ್ಯ ಅಲ್ಲ ಕರಾವಳಿ ಅಂತ. ಪಾಪ ಮಂಡ್ಯ ಜನ ಅವ್ರ ಪಾಡಿಗೆ ಅವ್ರು ಅವ್ರನ್ನ ರೊಚ್ಚಗೆಬ್ರಿಸೋದು ಯಾಕೆ? ಏನಿದೆ, ನಾನು ಫಸ್ಟ್ ಆಫ್ ಆಲ್ ಯಾವ ಕ್ಷೇತ್ರದ ಬಗ್ಗೆನೂ ಮಾತಾಡಿಲ್ಲ, ಯಾವ ವ್ಯಕ್ತಿ ಬಗ್ಗೆನೂ ಮಾತಾಡಿಲ್ಲ. ಆಮೇಲೆ ಇಂಥವ್ರು ಅಂಥವ್ರು ಅಂತ ನಾನು ಸ್ಪೆಸಿಫೈ ಮಾಡೇ ಇಲ್ಲ. ನಾನು ಕೇಳಿರೋದೇನು, ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ, ಆ ಹೆಣ್ಮಗುಗೆ ಯಾರೇ ಆಗಿರಲಿ, ಒಬ್ಬ ತೀರಾ ಬಡವನೇ ಆಗಿರಲಿ ಇಲ್ಲ ತೀರಾ ಶ್ರೀಮಂತನೇ ಆಗಿರಲಿ, ನ್ಯಾಯ ಕೊಡಿಸಿ. ಇದರಲ್ಲಿ ಕ್ಷೇತ್ರ ಎಲ್ಲಿ ಬಂತು? ಬೇರೆಯವ್ರ ಹೆಸರು ಎಲ್ಲಿ ಬಂತು? ಯಾಕೆ ಯಾರ್ಯಾರೋ ಭಯ ಬೀಳ್ತವ್ರೆ? ಏನು ಇದು ನನಗೆ ಅರ್ಥನೇ ಆಗ್ತಾ ಇಲ್ಲ. ನನಗೆ ಯಾಕೆ ಥ್ರೆಟನಿಂಗ್ ಕಾಲ್ಸ್ ಮಾಡ್ತಾ ಇದ್ದಾರೆ, ನನಗೆ ಯಾಕೆ ಮರ್ಡರ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ತವ್ರೆ? ನೀವು ಕರೆಕ್ಟಾಗಿ ಇದ್ದೀರಲ್ವಪ್ಪ, ಕರೆಕ್ಟಾಗಿರಿ. ಅದು ಬಿಟ್ಟು ನಾವು ಕರಾವಳಿಯವರು, ನೀವು ಮಂಡ್ಯದವರು, ಅದೆಲ್ಲ ಯಾಕೆ ಬೇಕು? ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ಮಂಡ್ಯದ ಜನತೆ ಹೆಸರು ನಾನು ಹೇಳೇ ಇಲ್ಲ. ಆಮೇಲೆ ಕರಾವಳಿ ಹೆಸರನ್ನು ತೊಗೊಂಡು ಇವ್ರು ಯಾಕೆ ಹಾಳು ಮಾಡ್ತಾ ಇದ್ದಾರೆ? ಇದೆಲ್ಲ ಮಾಡೋದು ತಪ್ಪಲ್ಲ. ಇದು ದಯವಿಟ್ಟು ಇದನ್ನು ಮಾಡಬೇಡಿ. ಆಮೇಲೆ ಇದಕ್ಕೆ ಯಾವತ್ತಿದ್ರೂ ಹೋರಾಟ ನನ್ನ ಕಡೆಯಿಂದ ಅಂತೂ ನಾನು ಅವಾಗಿಂದನೂ ಮಾಡ್ಕೊಂಬಂದಿನಿ, ಇವಾಗ ನಾನು ಮಾಡ್ತಾಯಿದ್ದೀನಿ. ಈ ಥರ ವಿಷಯಗಳ್ನ ಮಾಡಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ ಮೇಡಮ್. ಪರ್ಟಿಕ್ಯುಲರ್ ನಿನ್ನೆನೇ ಹೋಗಿದ್ದೆ ಯಾಕೆ ನೀವು ಅಂತ? ಇಲ್ಲ, ನಾನು ನಿನ್ನೆ ಫ್ರೀ ಇದ್ದೆ ಮೇಡಮ್, ನಾನು ನಿನ್ನೆ ಫ್ರೀ ಇದ್ದೆ. ಸೊ ಅದಕ್ಕೇ ಇಲ್ಲ, ಫ್ರೀ ಇದ್ದಾಗಲೇ ಹೋಗಿ ಬಂದ್ಬಿಡೋಣ ಅಂತ ಹೋಗಿದ್ದು ನಿನ್ನೆ. ಅಲ್ಲಿ ಉತ್ಖನನ ಆಗ್ತಿದ್ದ ಜಾಗದಲ್ಲಿ ನೀವು ಹೋಗಿದ್ರಾ? ಅಲ್ಲೇನೋ ನೋಡ್ಕೊಂಡು ಬಂದ್ರಾ? ಹೌದು ಮೇಡಮ್, ಪಾಸ್ ಆದೆ. ಅಲ್ಲಿ ನಿಂತ್ಕೊಂಡಿಲ್ಲ ನಾನು, ಫುಲ್ ಪ್ರೆಸ್ ಅವರೆಲ್ಲ ಇದ್ದರು. ಆಮೇಲೆ ನಾನು ಅಲ್ಲಿ ಇಳಿದ್ರೆ ಸೊ ಅಲ್ಲೇನೋ ಡಿಸ್ಟರ್ಬ್ ಆಗುತ್ತೆ ಅನ್ನೋ ವಿಷಯಕ್ಕೆ ನಾನು ಪಾಸಿಂಗ್ ಇದರಲ್ಲಿ ನಾನು ನೋಡ್ಕೊಂಡು ಹೋದೆ. ಅಲ್ಲಿ ಪಾಪ ಪ್ರೆಸ್ ಅವ್ರು ಹಾಯ್ನೂ ಮಾಡಿದ್ರು. ನಾನು ಹಾಯ್ ಮಾಡ್ಕೊಂಡು ಹಂಗೆ ಪಾಸ್ ಆದೆ. ನಾನು ನಿಲ್ಲಿಸಿಲ್ಲ ಗಾಡಿ, ಯಾಕಂದರೆ ಅಲ್ಲಿ SIT ಅವರೆಲ್ಲ ಇದ್ದರು, ಟೀಮ್ ಅವರೆಲ್ಲ ಇದ್ದರು, ಪೊಲೀಸ್ ಅವರೆಲ್ಲ ಇದ್ದರು. ಆಮೇಲೆ ನಮ್ಮಿಂದ ಏನಾದರೂ ಅಲ್ಲಿ ಡಿಸ್ಟರ್ಬ್ ಆದರೆ ತಪ್ಪಾಗುತ್ತೆ ಅಂದ್ಬಿಟ್ಟು ನಾನು ಅಲ್ಲಿ ನಿಲ್ಲಿಸಿಲ್ಲ, ನಾನು ನೋಡ್ಕೊಂಡು ಹೋದೆ. ಬಟ್ ಆದರೆ ಎಲ್ಲ ಮಾಡ್ತಾಯಿದ್ರು, ಚೆಕಿಂಗ್ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ನಿನ್ನೆ ನನಗೆ ಗೊತ್ತಾಗಿದ್ದ ಮಾಹಿತಿ ಪ್ರಕಾರ ಅಲ್ಲಿ ಗುಡ್ಡದ ಮೇಲೆ ಹೋಗಿದ್ರಂತೆ ಶವ ತೆಗೆಯೋಕ್ಕೆ. ಅಲ್ಲೇನೋ ಸಿಕ್ಕಿದೆ ಅಂತ ಏನೋ ಮಾಹಿತಿ ಬಂತು. ಅದನ್ನ ಐ ಆಮ್ ನಾಟ್ ಶೋರ್, ನನಗೆ ಗೊತ್ತಿಲ್ಲ. ಅಲ್ಲಿ ಪರ್ಟಿಕ್ಯುಲರ್ ನೀವು ಆ ಜಾಗದಿಂದ ಹೋಗ್ತಿದ್ದಾಗ ಅಲ್ಲೇನೂ ಆಗಿರಲಿಲ್ಲ? ಅಲ್ಲಿ ಯಾರೋ ಇರೋದು, ಅಲ್ಲಿ ಜನಗಳು ಬಂದು ಅಲ್ಲಿ ಏನು ಗಲಾಟೆ ಸಿಂಟಮ್ಸ್ ನಿಮಗೆ ಇದು ಕಾಣಲಿಲ್ಲ? ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಅಲ್ಲಿ ಪೊಲೀಸ್ ಅವರೆಲ್ಲ ಇದ್ರಲ್ಲ ಮೇಡಮ್, ಪೊಲೀಸ್ ಅವರು SIT ಅವರೆಲ್ಲ ಇದ್ದರು. ಸೊ ಅಲ್ಲೇನೂ ಮಾಡಿಲ್ಲ ಇವರು. ಅಲ್ಲಿ ಮಾಡಿದರೆ ಅವ್ರ ಮುಂದೆ ಅದು ತಪ್ಪಾಗಿರೋದಲ್ವಾ? ಬಟ್ ನನ್ನ ಕಡೆಯಿಂದ ಅಂತೂ ನಾನು ಯಾವುದೋ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ. ತುಂಬಾ ಜನ ಇದ್ರು ಅಂತ ಹೇಳ್ತಾರಲ್ಲ, ತುಂಬಾ 65 ಜನ ಇದ್ರು, 60 ಎಲ್ಲ ಒಟ್ಟಿಗೆ ಬಂದರು. ಪಾಪ 60-65 ಜನ 4 ಜನದ ಮೇಲೆ ಬಿದ್ದಾಗ ಅದು ಏನಂತಾರೆ ಹೇಳಿ ಮೇಡಮ್? ಪಾಪ ಅವ್ರ ಕೈಲಿ ಎಷ್ಟು ಅಂತ ಹೊಡೆದಾಡೋಕ್ಕಾಗುತ್ತೆ? ಪಾಪ ಅವರು ಸರ್ಪ್ರೈಸಿಂಗ್ಲಿ ಹೊಡೆದಾಡಿದ್ರು, ಅವರು ಪಾಪ ಹೊಡೆದಾಡಿದ್ರು. ಬಟ್ 65 ಜನ ನೀವು 4 ಜನದ ಮೇಲೆ ಬಿದ್ದರೆ ಇದನ್ನು ಏನಂತ ಕರೀತಾರೆ ಜನ? ಇದನ್ನು ಅಟ್ಲೀಸ್ಟ್ ಒಂದು ಇವಾಗ ಅವ್ರು 4 ಜನ ಬಂದು ಇವರು 4 ಜನ ಇದ್ದಾಗ ಅದು ಬೇರೆ ಕತೆ. ನೀವು ಏಕಾಏಕಿ 60 ಜನ ಬಂದ್ಬಿಟ್ಟು ಹೊಡೆದ್ಬಿಟ್ಟು ನಾವು ಪೌರುಷ ತೋರಿಸ್ತೀವಿ ಅಂದರೆ ಇದೆಲ್ಲ ತಪ್ಪಲ್ವಾ? ಮಾಡಬಾರ್ದು ಇದೆಲ್ಲ. ನೀವು ಆಲ್ಮೋಸ್ಟ್ ಎಷ್ಟು ಹೊತ್ತಿದ್ರಿ ಅಲ್ಲಿ ಆಗ್ತಿದ್ದಾಗ ಸಿಚುವೇಶನ್? ಮ್ಯಾಕ್ಸಿಮಮ್ ಒಂದು 4 to 5 minutes ಮೇಡಮ್. ಅಲ್ಲೇ ದಬ 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 ಅಂತ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. 60 ಜನನೂ ಅದರಲ್ಲಿ ಇನ್ನು ಒಂದು 30-40% ಮುದುಕರಿದ್ರು, ಇನ್ನೊಂದು 60% ಯುವಕರಿದ್ದರು. ಆದರೆ ಎಲ್ಲ ಕುಡ್ದಿದ್ರು. ಅದರಲ್ಲಿ ನನ್ನ ಮುಂದೆನೇ ಸ್ಮೆಲ್ ಬರ್ತಾಯಿದೆ ನನಗೆ, ನಾನು ಮುಂದೆನೇ ಇದ್ದೆ. ಮಾಡೋದು ತಪ್ಪು, ಇವೆಲ್ಲ ಮಾಡಬಾರ್ದು. ಯಾಕಂದರೆ ಇದು ತೀರಾನೇ ತಪ್ಪು. ನನ್ನ ಕರ್ಕೊಂಡೋಗಿ ಕಾರಲ್ಲಿ ದಬ್ಬಿ ನೀವು ಹೋಗಿ ಸರ್ ಅಂತ ಅಲ್ಲ, ನಾನು ಕೇಳ್ತಿದ್ದ ಪ್ರಶ್ನೆ ಏನಂದ್ರೆ, ಯಾಕೆ ಹೊಡೆದ್ರಿ? ಏನು ಕೊಡಿದ್ರಿ? ಏನಾದರೂ ಮಾತಾಡ್ಬೋದಾಗಿತ್ತು, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅವ್ರ ಮೇಲೆ, ಇಲ್ಲ ಏನಾದರೂ ಒಂದು ಮಾಡ್ಬೋದಾಗಿತ್ತು. ಅವರು ಪರ್ಸ್ನಲಿ ಅವ್ರಿಗೆ ಏನು ಮಾಡಿದಾರೆ ನನಗೆ ಗೊತ್ತಿಲ್ಲ, ನನಗೆ ಆ ವಿಷಯಗಳು ಗೊತ್ತಿಲ್ಲ. ಬಟ್ ಆದರೆ ಹೊಡೆಯೋದು ತಪ್ಪಾಗಿತ್ತು ಅಂತ ಅನ್ನಿಸ್ತು ಅಷ್ಟೇ. ಯಾಕಂದರೆ ಪಾಪ ಅವ್ರಿಗೂ ಮನೇಲೊಂದು ಅಮ್ಮ ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ಇವ್ರು ಹೊಡೆದವ್ರಿಗೂ ಒಂದು ಅಮ್ಮ ಇರ್ತಾರೆ, ಮಕ್ಳು ಇರ್ತಾರೆ, ತಂಗಿ ಇರ್ತಾರೆ, ಅಣ್ಣಂದಿರು ಇರ್ತಾರೆ. ಬಟ್ ಇದು ಈ ಥರ ಮಾಡೋದು ತಪ್ಪು. ಯಾಕಂದರೆ ಅವ್ರ ಕ್ಷೇತ್ರದಲ್ಲಿ ಅವ್ರಿಗೆ ಒಂದು ಗೌರವನ ಕಾಪಾಡ್ಕೊಬೇಕು ಅಂದಾಗ ಅದು ಇವ್ರ ಕರ್ತವ್ಯ ಅಲ್ವಾ? ಇವರು ಏಕಾಏಕಿ ಬಂದ್ಬಿಟ್ಟು ಅಲ್ಲಿ ಬಂದಿರೋ ಜನರ ಮೇಲೆ ಈ ಥರ ಮಾಡಿ. ಜನನೇ ಅಂತ ಗೊತ್ತಾಗ್ತಿತ್ತು ನಿಮಗೆ ತುಳುವಲ್ಲಿ ಮಾತಾಡ್ತಾರೆ? ಹೌದೌದು ಮೇಡಮ್ ಲೋಕಲೈಟ್ಸ್ ಮೇಡಮ್. 2 ವೀಲರ್ ಏನು ಬೇರೆ ಊರಿಂದ ಬರ್ತಾರಾ? ಲೋಕಲೈಟ್ಸ್ ಅಲ್ಲಿಂದನೇ ಪಟ ಅಂತ ಬಂದರು ಎಲ್ಲರನ್ನು. ಒಂದು ಸ್ಕಾರ್ಪಿಯೋ, ಓಮ್ನಿ, ಬೈಕ್ಗಳು ಎಲ್ಲ ಅಲ್ಲಲ್ಲೇ ಇದ್ದವರು, ಎಲ್ಲ ಅವರವರೇ ಬಂದಿದ್ದು. ಬಟ್ ಆದರೆ ಅದೇ ಈ ಥರ ಮಾಡಬಾರ್ದು ಮೇಡಮ್, ಯಾರಿಗೇ ಆಗಲಿ ಈ ಥರ ಮಾಡಬಾರ್ದು. ಪಾಪ 60-65 ಜನ ನೀವು 4 ಜನದ ಮೇಲೆ ಬಿದ್ದರೆ ಅದು ಎಲ್ಲಿಂದ ಪಾಪ ಏನಂತ ಕಾಣಿಸುತ್ತೆ? ಏನು ಸಿಗ್ದವರೆಲ್ಲ ಹೊಡಿತಾವ್ರೆ, ಪಾಪ ಅವ್ರಿಗೆ ಸಿಗ್ದವರೆಲ್ಲ ಹೊಡಿತಾರೆ, ನಂದೊಂದಿರಲಿ ಅಂತ. ಬಟ್ ಅದು ತಪ್ಪ ಅನಿಸ್ತು ನನಗೆ. ತಡೆಯೋ ಪ್ರಯತ್ನ ಮಾಡಿದ್ರಿ ನೀವು? ಮಾಡಿದೆ ಮೇಡಮ್, ಆಗಲಿಲ್ಲ ಮೇಡಮ್. ಎಲ್ಲಿ ನನ್ನೇ ಬಿಡ್ತಾ ಇಲ್ಲ, 4-5 ಜನ ನನ್ನೇ ಹಿಡ್ಕೊಂಡು ತಪ್ಕೊಂಡು ಬಂದು ಕಾರಲ್ಲಿ ತಳ್ಬಿಟ್ರು. ನಾನು ಇರ್ರಿ ಒಂದು ನಿಮಿಷ, ಏನು ತೆಗ್ರಿ ಕೈ ಹಿಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಸರ್ ನೀವು ಬರಬೇಡ್ರಿ, ನಿಮ್ಮಲ್ಲಿ ನಮಗೆ ಅಬರೋದು ಗೌರವ ಇದೆ, ನೀವು ಬರಬಾರ್ದು ನೀವು ಈ ವಿಷಯಕ್ಕೆ. ಅದು ಅಲ್ಲ, ಏನು ನಾನು ಯಾರ ಬಗ್ಗೆ ಮಾತಾಡಿದ್ದೀನಿ? ನಾನು ಒಬ್ಬರ ಬಗ್ಗೆ ಸ್ಪೆಸಿಫೈ ಮಾಡಿ ಹೆಸರು ಹೇಳಿಲ್ಲ, ನಿಮ್ಮ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ. ನಾನು ಕೇಳ್ತಾ ಇರೋದೇನೋ ಒಂದು ಹೆಣ್ಣು ಹುಡುಗಿಗೆ ನಾನೇ ಆಗಿದೆ ನ್ಯಾಯ ಕೊಡಿಸಿ, ಯಾರೇ ಆಗಿರಲಿ, ಎಂಥವ್ರಾಗಾರ ಮಾಡಿರಲಿ.
ಯಾರು ಅಂತ ನಮಗೆ ತೋರಿಸ್ಕೊಟ್ಬಿಡಿ ಸಾಕೋದು. ಅದರಲ್ಲಿ ಕ್ಷೇತ್ರ ಎಲ್ಲಿ ಬಂತು, ಬೇರೆಯವ್ರ ಹೆಸರಲ್ಲಿ ಬಂತು, ಆಮೇಲೆ ಬೇರೆಯವ್ರ ಮೇಲೆ ಕೈ ಮಾಡೋ ಅವಶ್ಯಕತೆ ಏನು ಬಂತು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೀವು ಯಾರು ಎಷ್ಟು ಜನರ ಜೊತೆಗೆ ಹೋಗಿದ್ರಿ? ನಾವೊಂದು 20-25 ಜನ ಇದ್ವಿ ಮೇಡಮ್. ನಾವೊಂದು 5 ಕಾರ್ ಹೋಗಿದ್ವಿ. ಆಮೇಲೆ ಇಲ್ಲ, ಪ್ರತಿಯೊಬ್ಬರು ನನ್ನ ತಡೆದೂನೇ ಪಾಪ ಹತ್ಸಿದ್ರು ಕಾರ್. ಯಾಕಂದರೆ ನನ್ನಿಂದ ಬೇರೆಯವ್ರಿಗೆ ಅಲ್ಲಿ ತೊಂದರೆ ಆಗ್ಬಿಡ್ತಾಯಿತ್ತು, ನನ್ನ ಜೊತೆ ಬಂದವ್ರಿಗೆಲ್ಲ. ಅಕಸ್ಮಾತ್ ನನ್ನ ಮೇಲೆ ಕೈ ಇಕ್ಕಿದ್ರೆ, ನಾವೇನಾದರೂ ರಿವರ್ಟ್ ಮಾಡಿದರೆ ವಾಪಸ್ಸು, ಮೊದಲೇ ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ನನ್ನ ಮೇಲೆ ರೌಡಿ ಶೀಟ್ರ್ ಓಪನ್ ಮಾಡಬೇಕು ಅಂತ ಎಲ್ಲರೂ ಓಡಾಡ್ತಾಯಿದ್ರು. ಇನ್ನು ಈ ವಿಷಯಕ್ಕೆ ಏನಾದರೂ ಆಗಿದ್ದರೆ ನಾನು ಅದಕ್ಕೇ ನಾನು ಏನು ಮಾತಾಡಿದೆ, ನಾನು ಸೈಲೆಂಟಾಗಿ ಗಾಡಿ ಹತ್ತಿದೆ. ನಮಗೆ ಅಲ್ಲಿ ಆ ವಾತಾವರಣ ನನಗೆ ಒಂಥರ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಆಗೋಯ್ತು. ಪಾಪ ನನ್ನಿಂದ ಬೇರೆಯವ್ರು ಒದೆ ತಿನ್ನೋದು, ಅದು ಒಂಥರ ತುಂಬ ಡಿಸ್ಟರ್ಬಿಂಗ್ ಆಗಿತ್ತು. ಅದು ಚೆನ್ನಾಗಿ ಕಾಣಿಸ್ಲಿಲ್ಲ ಅನ್ನಿಸ್ತು ನನಗೆ. ಬಟ್ ಇನ್ನೂ ಒಂಥರ ಕೇಳಿ ಬರ್ತಾ ಇರೋದೇನೆಂದರೆ, ಇಲ್ಲಿಂದ ಹೋಗಿ ಒಂದಿಷ್ಟು ಜನ ಪ್ಲ್ಯಾನ್ ಮಾಡಿಕೊಂಡು ಅಲ್ಲ ಆದಮೇಲೆ ಗಲಾಟೆ ಮಾಡಬೇಕು ಆ ಥರದ್ದೆಲ್ಲ ಉದ್ದೇಶ ಇಟ್ಕೊಂಡೇ ಹೋಗಿದ್ರೇನೋ ಅನ್ನೋ ಥರನೂ. ಮೇಡಮ್ ಅಲ್ಲಿ CCTV ಕ್ಯಾಮ್ರಾಗಳಿರುತ್ತೆ, ಆಮೇಲೆ ನನ್ನ ಹತ್ರ ವೀಡಿಯೋಗಳಿದೆ ಯಾರು ಅಟ್ಯಾಕ್ ಮಾಡಿದ್ರು ಅಂತ, ಆಮೇಲೆ ನನ್ನ ಫ್ರೆಂಡ್ಸ್ ಹತ್ರ ವೀಡಿಯೋಗಳಿದೆ. ಅಲ್ಲಿ ಅಲ್ಲಿ ಯಾರ್ಯಾರು ಇದ್ರು ಅನ್ನೋದಕ್ಕೆ ದಾಖಲೆ ಇದೆಯಲ್ಲ, ಅವ್ರ ಕಡೆ ಅವರೇ ಬಂದು ದಾಖಲೆ ಮಾಡಿಬಿಟ್ಟು ನಮ್ಮ ಮೇಲೆ, ಇದು ನನ್ನ ಮೇಲೆ ತಾಕಿದ್ರೆ ನಾನೇಂತಿಕ್ ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ಬೇರೆಯವ್ರ ಹತ್ರ ಜಗಳ ಮಾಡಿಸ್ಬೇಕು? ನನ್ನ ಹತ್ರ ದಾಖಲೆ ಇದೆ, ಯಾರ್ಯಾರು ಬಂದರು, ಯಾರ್ಯಾರು ನಮ್ಮ ಆಪೋಸಿಟ್ ನಿಂತಿದ್ರು, ಯಾರ್ಯಾರು ಪಾಪ ಅವ್ರ ಮೇಲೆ ರೇಸ್ ಮಾಡಿ ಅವ್ರಿಗೆ ಹೊಡೆದ್ರು, ನನ್ನ ಹತ್ರ ಎಲ್ಲ ಇದೆಯಲ್ಲ. ಅದನ್ನು ಕಂಡುಹಿಡೀರಿ ಅದು ಯಾರು ಅಂತ. ಅಕಸ್ಮಾತ್ ನಮ್ಮ ಕಡೆ ತಪ್ಪಿದರೆ ನಾನು ಕರ್ಕೊಂಡೋಗಿ, ನೀವು ಅದು ಏನು ಕಾನೂನುಬದ್ಧವಾಗಿ ಅದೇನು ಮಾಡಬೇಕು ಮಾಡೋಕ್ಕೆ ನಾನು ರೆಡಿ ಇದ್ದೀನಿ, ನಾನು ಫೇಸ್ ಮಾಡೋಕ್ಕೆ, ನನ್ನ ಕಡೆ ತಪ್ಪಾಗಿದ್ರೆ. ಡನ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸೊ ಇದು ರಜತ್ ಕಿಶನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ. ರೈಟ್, ರಜತ್ ಯಾಕೆ ಹೋಗಿದ್ರು, ಏನಾಯಿತು ಅನ್ನೋದ್ರ ಬಗ್ಗೆ ವಿವರಿಸೋದ್ರ ಜೊತೆಗೆ ಆ ಉತ್ಖನನ ಸ್ಪಾಟ್ನ ಗುಡ್ಡದ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಬಾಡಿ ಸಿಕ್ಕಿದೆ ಅಂತ ನನಗೆ ಯಾರೋ ಹೇಳಿದರು ಅಂತ ಹೇಳ್ತಿದ್ದಾರೆ. ಹೇಳಿದವ್ರು ಯಾರು ಹಾಗಾದರೆ? ಈಗ ನಮಗೆ ಗೊತ್ತಿರೋ ಪ್ರಕಾರವಾಗಿ ಅಲ್ಲಿ ಏನು ಸಿಕ್ಕಿಲ್ಲ. ಆ ಪಾಯಿಂಟ್ಗೂ ಕೂಡ ಅವ್ರು ಉತ್ತರ ಕೊಡಬೇಕಾಗತ್ತೆ.